ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಶಾ ಪ್ರಸನ್ನ. ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ಇವಾಗ ಮಟರ್ ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ. ಚಪಾತಿಗೆ, ಪೂರಿಗೆ ತುಂಬ ಚೆನ್ನಾಗಿರುತ್ತೆ. ಬೇಗ ಈಸಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡಿ. ಕೊಬ್ಬರಿ, ಗೋಡಂಬಿ ಮತ್ತು ಕಸ್ತೂರಿ ಮೇಥಿ, 1-2 ಸ್ಪೂನು ಕಸ್ತೂರಿ ಮೇಥಿ ಹಾಕೋತಾ ಇದ್ದೀನಿ ಮಿಕ್ಸಿಗೆ. ಗೋಡಂಬಿ 10, ಕೊಬ್ಬರಿ ತುರಿ ಸ್ವಲ್ಪ 1 ಹಿಡಿ ಆಗೋಷ್ಟು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಒಂದು ಸ್ವಲ್ಪ ಎಣ್ಣೆ ಯೂಸ್ ಮಾಡಿದ್ದೀನಿ. ಅದಕ್ಕೆ ಅಚ್ಕಾರದ ಪುಡಿ, ಮನೆಯಲ್ಲೇ ಮಾಡಿರೋಂಥದ್ದು ಅಚ್ಕಾರದ ಪುಡಿ, ಅರಿಶಿಣ ಸ್ವಲ್ಪ, ಉಪ್ಪು ಸ್ವಲ್ಪ ಹಾಕಿ ಪನ್ನೀರನ್ನ ರೋಸ್ಟ್ ಮಾಡ್ಕೊತೀನಿ. ನೋಡಿ, ಇದು ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೋಬೇಕು. ಜಾಸ್ತಿ ಫ್ಲೇಮಲ್ಲಿ ಇಕ್ಕೊಂಡ್ರೆ ಅದು ಘಾಟ್ ಬಂದುಬಿಡುತ್ತೇವೆ ಖಾರದ ಪುಡಿ. ಹಾಗಾಗಿ ಮೀಡಿಯಮ್ ಫ್ಲೇಮ್ ಇಕ್ಕೊಂಡು ನೋಡಿ ಪನ್ನೀರ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಪನ್ನೀರೆಲ್ಲ ಫ್ರೈ ಆದಮೇಲೆ ಒಂದು ಪ್ಯಾನಿಗೆ ತೆಕ್ಕೊಂಡು, ಅಂದರೆ ಲೈಟಾಗಿ ಫ್ರೈ ಮಾಡ್ಕೊಬೇಕಷ್ಟೇ, ಅಷ್ಟು ಹೊತ್ತು ಜಾಸ್ತಿ ಹೊತ್ತು ಏನು ಮಾಡ್ಕೊಳೋದಿರಲ್ಲ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಿದ್ದಂಗೆ ತೆಕ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊತೀನಿ. ತೆಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಅದು ಎತ್ಕೊಂಡ್ಮೇಲೆ ಸ್ವಲ್ಪ ಸಾಸಿವೆ, ಕರಿಬೇವು, ಈರುಳ್ಳಿ, 1 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು 4 ಟೊಮೆಟೊ ತಗೊಂಡಿದ್ದೀನಿ. ಸಣ್ಣದಿತ್ತು, ತುಂಬ ದಪ್ಪದು ಇರಲಿಲ್ಲ, ಮೀಡಿಯಮ್ ಸೈಜ್ದು. ಒಂದು 4 ಟೊಮೆಟೊ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ಬಟಾಣಿ ನಾನು ಅವಾಗೆ ಸೇರಿಸ್ಬೇಕಾಯ್ತು, ಬಿಡಿಸ್ತಾಯಿದ್ರು, ಹಾಗಾಗಿ ಮಾಡ್ತಿದ್ದೆ. ಇವಾಗ ಹಾಕ್ಕೊಂಡಿದ್ದೀನಿ. ಏನು ಪರವಾಗಿಲ್ಲ, ಅದು ಹಸಿ ಬಟಾಣಿ ಬೇಗ ಬೇಯುತ್ತೆ. ಇವಾಗ ಸೇರಿಸ್ಕೊಂಡು ಏನು ತೊಂದರೆ ಇಲ್ಲ. ಈರುಳ್ಳಿ ಜೊತೆಗೆ ಹಾಕಬೇಕಾಯ್ತು, ಈರುಳ್ಳಿ ಆದಮೇಲೆ, ಬಟ್ ಸೊಪ್ಪೆ ಟೊಮೆಟೊ ಜೊತೆ ಹಾಕಿದ್ದೀನಿ, ಬೇಗ ಬೇಯುತ್ತೆ. ಸ್ವಲ್ಪ ಉಪ್ಪು ಹಾಕಿ ಟೊಮೆಟೊ ರುಬ್ಕೊಂಡಿರೋದು ಹಾಕಿದ್ದೀರಲ್ಲ, ಅದಕ್ಕೊಂಚೂರು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಅದಕ್ಕೆ ಗರಂ ಮಸಾಲ 1 ಸ್ಪೂನು, ಚಕ್ಕೆ ಲವಂಗ ಪೌಡರು. ನಾನು ಚಕ್ಕೆ ಲವಂಗ ರಾ ಹಾಕಿಲ್ಲ, ಪೌಡರ್ ಹಾಕಿದ್ದೀನಿ ಸ್ವಲ್ಪ. ಖಾರದ ಪುಡಿ ಆವಾಗಲೇ ನಾವು ಇದಕ್ಕೆ ಹಾಕ್ಕೊಂಡಿದ್ದೀರಿ, ಹಾಗಾಗಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು, ನಮ್ಮದು ಖಾರ ಇದೆ ಮನೆಯಲ್ಲೇ ಮಾಡ್ಕೊಂಡಿರೋದು, ಹಾಗಾಗಿ ನಾನು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಮಸಾಲೆ ಪುಡಿ, ಗರಂ ಮಸಾಲ, ಖಾರದ ಪುಡಿ, ಚಕ್ಕೆ ಲವಂಗ ಪೌಡರು. ಕಲ್ಲರ್ಗೆ ಬೇಕು ಅಂತಂದರೆ ಖಾರದ ಪುಡಿ ಕಲ್ಲರ್ದು ಬರುತ್ತಲ್ವ, ರೆಡಿ ಸಿಗುತ್ತಲ್ವ, ಅದು ಹಾಕ್ಕೋಬೋದು. ಬೇಡ ಇಟ್ಸ್ ಓಕೆ ಅಂತಂದರೆ ಇರ್ಬೋದು. ನಮ್ಮ ಮನೇಲಿ ಇರಲಿಲ್ಲ, ನಾನೇನು ಯೂಸ್ ಮಾಡಲ್ಲ, ಹಾಗಾಗಿ ನಾನು ಅದನ್ನು ಹಾಕಿಲ್ಲ. ಕಲ್ಲರ್ಗೆ ಬೇಕು ಅಂದರೆ ಅದು ಹಾಕ್ಕೋಬೋದು. ನೋಡಿ, ಇದು ಸ್ವಲ್ಪ ರೋಸ್ಟ್ ಆಗಬೇಕು. ಸ್ಲಿಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ, ತುಂಬ ಹೈ ಫ್ಲೇಮು ಇಲ್ಲ, ಲೋ ಫ್ಲೇಮು ಇಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಅದು ಬೇಗ ಹಸಿ ಬಟಾಣಿ ಅದೆಲ್ಲ ಬೇಗ ಬೇಯ್ಕೊಂಡ್ಬಿಡುತ್ತೆ. ನೋಡಿ, ಬೇಯ್ತಾಯಿದೆ, ಬೆಂದಿದೆ. ಒಂದು 5 ನಿಮಿಷ ಸ್ಲಿಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಟ್ಟಿದೆ. ಇವಾಗ ನೋಡಿ, ರುಬ್ಕೊಂಡಿರೋಂಥದ್ದು ಕೊಬ್ಬರಿ, ಗೋಡಂಬಿ, ಕಸ್ತೂರಿ ಮೇಥಿ 3 ರುಬ್ಕೊಂಡಿದ್ನಲ್ಲ, ಅದು ಹಾಕ್ತಾಯಿದ್ದೀನಿ. ಕಸ್ತೂರಿ ಮೇಥಿ ಏಕೆ ಹಾಕಿದ್ದು ಅಂತಂದರೆ ಅದೊಂಥರ ಫ್ಲೇವರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ತಿಂದಮೇಲೂ ಒಂಥರ ಫ್ಲೇವರ್ ಬರುತ್ತೆ. ಅದು ರುಬ್ಬಿ ಹಾಕಿರ್ತೀರಲ್ಲ, ಗೊತ್ತಾಗಲ್ಲ, ಬಾಯಿಗೂ ಸಿಗಲ್ಲ, ಅದೊಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದು ಹಾಕಿದ್ಮೇಲೆ ಫುಲ್ ಗಟ್ಟಿ ಬಂದುಬಿಡುತ್ತೆ ಪೇಸ್ಟು. ಕೊಬ್ಬರಿನೂ ಗೋಡಂಬಿ ಹಾಕ್ತಿದ್ದಂಗೆ ಗಟ್ಟಿ ಆಗೋಗುತ್ತೆ. ನೋಡಿ, ಹಂಗೇ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ.
ತಳ ಅಂಟಿದ್ದಂಗೆ ಮೀಡಿಯಮ್ ಫ್ಲೇಮಲ್ಲೇ ಒಂದು 2 ನಿಮಿಷ ಕುದ್ದೀರಿ. ಅದು ಕುದ್ದಿದ್ದಾದಮೇಲೆ ಈ ಕಡೆ ಇದನ್ನು ರೋಸ್ಟ್ ಮಾಡ್ಕೊಂಡಿದ್ದೀರಲ್ವ ಪನ್ನೀರನ್ನ, ಅದನ್ನು ಹಾಕ್ಕೊಂಡ್ರೆ ಆಯ್ತು ಅಷ್ಟೇ. ಇದೊಂದು 2 ನಿಮಿಷ ಕುದ್ದಿದೆ. ಇದು ಗಟ್ಟಿ ಆದಂಗೆಲ್ಲ ಜೋರಾಗಿ ಸಿಡಿಯುತ್ತೆ ಅದು ನೋಡಿ. ಇವಾಗ ರೋಸ್ಟ್ ಮಾಡ್ಕೊಂಡಿರೋಂಥದ್ದು ಹಾಕಿದ್ದೀನಿ. ಇದನ್ನೊಂದು 2 ನಿಮಿಷ ಫ್ರೈ ಮಾಡಿದ್ರೆ ಕೊತ್ತಂಬರಿ ಹಾಕಿದ್ರೆ ಆಗೋಯ್ತು ಅಷ್ಟೇ. ನೋಡಿ ಫುಲ್ ಗಟ್ಟಿಯಾಗಿದೆ. ಸ್ವಲ್ಪ ನೀರು ಹಾಕಬೇಕು. ನಾನು ಬಿಸಿ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಆ ಬಿಸಿ ನೀರನ್ನ ಪ್ಲೇಟಲ್ಲೆಲ್ಲ ತುಪ್ಪ ಅದು ಕರೆದಿದ್ರಲ್ಲ ಅದೆಲ್ಲ ಜಿಡ್ಜಿಟ್ಟಿರುತ್ತೆ ಅಂತ ಆ ಪ್ಲೇಟ್ಗೆ ಹಾಕೋತೀನಿ ನಾನು ಬಿಸಿನೀರನ್ನ. ಬಿಸಿನೀರು ಹಾಕಿದ ತಕ್ಷಣ ಅದೆಲ್ಲ ತುಪ್ಪ ಎಲ್ಲ ಕರ್ಕೊಂಬಂದ್ಬಿಡುತ್ತೆ. ಬಿಸಿನೀರು ಹಾಕಿದ್ದೀನಿ. ಸ್ವಲ್ಪ ಎಷ್ಟು ನಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತ ಒಂಚೂರು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿದ್ದೀರಲ್ಲ ಕುದಿ ಬರಲಿ ಅಂತ ಇಟ್ಟಿದ್ದೀನಿ. ಕುದಿ ಬಂತು. ಯಾರು ನಾನ್ ವೆಜ್ ತಿನ್ನಲ್ಲ ಅಂಥವ್ರಿಗೆ ಇದು ಪನ್ನೀರ್ ಗ್ರೇವಿ ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ನಾನ್ ವೆಜ್ ತಿನ್ನೋಂಥವ್ರು ತಿಂದೇ ಇರೋ ದಿವಸ ಮಂಡೇ ಸ್ಯಾಟರ್ಡೆ ಮಾಡ್ಕೋಬೋದು. ಮಕ್ಕಳಿದ್ರೆ ಅವ್ರಿಗೆಲ್ಲ ವೀಕೆಂಡಲ್ಲಿ ತುಂಬ ಇಷ್ಟ ಆಗುತ್ತೆ. ಇವಾಗ ರಜಾ ದಿನಗಳಂತೂ ಏನೇನು ರೆಸಿಪೀಸ್ ಮಾಡಿದ್ರೂ ಮುಗಿಯಲ್ಲ ನೋಡಿ. ಫೈನಲಿ ಮುಗೀತು. ಒಂದು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ನಾನು ಚಪಾತಿ ಮಾಡಿದ್ದೀನಿ. ಚಪಾತಿ ಜೊತೆ ಸರ್ವ್ ಮಾಡ್ತೀನಿ. ನೋಡಿ ಈ ಥರ ಬಂದಿದೆ. ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.